ತಗೊಳಕ್ಕಾಗಿರಲಿಲ್ಲ ಡಿಪಾರ್ಟ್ಮೆಂಟಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈ ಸತಿ ನಮಗೆ ಅಡಿಷ್ನಲ್ ಆಗಿ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ 16 ಕೊಟ್ಟಿದ್ದಾರೆ. ನನ್ನ MLA ಅನುದಾನದಲ್ಲಿ 10-20% ಅಷ್ಟು ನಾವು ಪ್ರತಿ ವರ್ಷ ಇಂಥ ಡಿಸೇಬಲ್ಸ್ಗೆ ವಿಶೇಷ ಚೇತನರು ಅಂತ ಕರಿಬೇಕು, ಅಂಗವಿಕಲರು ಅಂತ ಕರಿಬಾರ್ದು, ವಿಶೇಷ ಅಂದರೆ ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗೆ ಐಡೆಂಟಿಫೈ ಮಾಡುವಾಗ ಪಾರದರ್ಶಕವಾಗಿ ಮಾಡಿದ್ದೀನಿ ಅಂತ ನಾನೀಗ ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಆಗಿ ನಾನು ಅವ್ರನ್ನ ಅಡ್ರೆಸ್ ಮಾಡುವಾಗ ನಿಮಗೆ ಅರ್ಥ ಆಗ್ತಾಯಿದೆ. ತುಂಬ ಜನ ವರ್ಕಿಂಗಲ್ಲಿದ್ದಾರೆ, ಕಾರ್ಪೆಂಟ್ರ್ ಆಗಿದ್ದಾರೆ, DC ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಪಂಚಾಯತಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ. ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅನ್ನೋದನ್ನು ನಿಮಗೆ ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಸೊ ನಮ್ಮ ಕನ್ಸರ್ನ್ ಏನಿದೆ ಮತ್ತು ಸರ್ಕಾರದ ಕನ್ಸರ್ನ್ ಏನಿದೆ ಎರಡೂ ಕೂಡ ಅರ್ಥ ಮಾಡ್ಕೊಳ್ಳಿ. ಮತ್ತು ತುಂಬ ಹೊತ್ತವ್ರನ್ನ ಬಿಸಿಲಲ್ಲಿ ನಿಲ್ಸೋದು ಬೇಡ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರ. ಎಲ್ಲ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳು, ಮಾಧ್ಯಮ, ವಿಶೇಷವಾಗಿ ಅವರನ್ನು ಇವತ್ತು ನಾವು ಪ್ರೋತ್ಸಾಹ ಮಾಡೋದಂದರೆ ಅವ್ರ ಮುಖದಲ್ಲಿ ಒಂದು ಖುಷಿ ಎಲ್ಲ ಇರುತ್ತೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಬಟ್ ಅವರಿಗೆ ದೇವರು ಏನೋ ಒಂದು ಕಷ್ಟ ಕೊಟ್ಟಿದ್ರು ಕೂಡ ಅವರಲ್ಲಿ ಆ ಖುಷಿ, ಉತ್ಸಾಹ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವರು ಪ್ರತಿದಿನ ಅವ್ರನ್ನ ಯಾವ ರೀತಿ ಮೋಟಿವೇಟ್ ಮಾಡ್ಕೋತಾರೆ ಅವ್ರನ್ನ ನೋಡಿದಾಗ ನಾವು ತುಂಬ ಲೈಫಲ್ಲಿ ಪಾಠ ಕಲಿಯೋದಿದೆ ಅಂತ ನನಗೆ ಅನಿಸುತ್ತೆ. ನಾವೆಲ್ಲರೂ ಕೂಡ ಪಾಠ ಕಲಿಯೋದಿದೆ. ಪ್ರತಿದಿನ ಅವ್ರಿಗೆ ಅವ್ರ ಸ್ವಂತ ಕೆಲಸ ಮಾಡ್ಕೊಳ್ಳೋಕ್ಕಾಗದೇ ಹೋದ್ರು ಅವರು ಬೇರೆಯವ್ರಿಗೆ ಸ್ಫೂರ್ತಿ ಆಗಿದ್ದಾರೆ ಇಲ್ಲಿ ಬಂದಿರೋ ಅಂಥವ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ನಾನು ಹಾರೈಸ್ತೀನಿ, ಮನಸ್ಸು ತುಂಬ ಹಾರೈಸ್ತೀನಿ ಮನಸ್ಸಿಂದ. ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರಲ್ಲಿ ಏನು ಉತ್ಸಾಹ ಇದೆ, ಅವ್ರಿಗೆ ಖುಷಿ ಇದೆಯಾ, ಅವ್ರಿಗೆ ಇದು ಯಾವ ರೀತಿ ಸಹಾಯ ಆಗುತ್ತೆ ಅಂತ ಎಲ್ಲ ಇದ್ದವ್ರು ರೈತರನ್ನ ಗುರುತಿಸಿದ್ದೀವಿ. ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರು ಸ್ವಂತ ದುಡಿಮೆ ಮಾಡೋ ಅಂಥವ್ರನ್ನೆಲ್ಲರೂ ಗುರುತಿಸಿದ್ದೀವಿ. ಅವ್ರ ಜೀವನ ಹೆಂಗಿದೆ, ಇದು ಯಾವ ರೀತಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅಟ್ಲೀಸ್ಟ್ ಒಂದು 10 ಜನನ ನೀವು ಮಾತಾಡಿ ಅವ್ರ ಅಭಿಪ್ರಾಯಗಳನ್ನ ತಗೊಳ್ಳಿ. ನಾವು ಹೇಳೋದು ನಮ್ಗೆ ಅನಿಸೋವಂಥ ಅನಿಸಿಕೆಗಳು. ಅವ್ರ ಮನಸ್ಸು ತುಂಬ ಮಾತಾಡ್ತಾರಲ್ಲ, ಇದ್ರ ಅವಶ್ಯಕತೆ ಇತ್ತಾ ಇಲ್ವಾ ಅನ್ನೋವಂಥ ವಿಚಾರ ಹೇಳ್ತಾರಲ್ಲ, ಅದನ್ನು ಇವತ್ತು ನ್ಯೂಸ್ ಮಾಡಿ ಅವ್ರನ್ನ ಹೀರೋ ಮಾಡಬೇಕು. ಅವರು ಮಾದರಿ ಈ ಗಾಡಿ ನಿಮ್ಗೇನು ಅನುಕೂಲ ಆಗಿದೆಯಾ, ಏನು ಯೂಸ್ಫುಲ್ ಇದೆಯಾ? ನಾನು ಡೈಲಿ ಆಫೀಸ್ಗೆ ಯಾವ ಆಫೀಸ್ಗೆ DC ಆಫೀಸ್ ಕೋಲಾರ DC ಆಫೀಸ್ಗೆ ಡೈಲಿ ಹೋಗಿ ಬರೋಕ್ಕೆ ಅನುಕೂಲ ಆಗುತ್ತೆ. ಸಂತೋಷ. MLAಗೆ ಏನು ಹೇಳ್ತೀರಾ? ಧನ್ಯವಾದಗಳು ಹೇಳ್ತೀನಿ. ತುಂಬ ಥ್ಯಾಂಕ್ಸು. ಈ ಥರ ನಮಗೆ ಹೆಲ್ಪ್ ಮಾಡೋದಕ್ಕೆ, ನಮ್ಮ ವಿಭಾಗದಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಸಂತೋಷ. ಈ ಗಾಡಿ ನಿಮ್ಗೆ ಯೂಸ್ ಆಗುತ್ತಾ? ನಾವು ಮೆಟಲ್ ಕಾಲೇಜ್ ಹತ್ರ ಅಂಗಡಿ ಡೈಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಗಾಡಿ. MLAಗೆ ಏನು ಹೇಳ್ತೀವಿ? ಮೇಡಮ್ ತಮ್ಮ ಫಸ್ಟ್